ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿ ಕ್ಯಾಬೇಜ್ ಪಲ್ಯ. ಕ್ಯಾಬೇಜ್ ಪಲ್ಯ ಮಾಡೋಕೆ ಮೊದಲಿಗೆ ಒಂದು ಮೀಡಿಯಮ್ ಸೈಜಿದ್ದು ಕ್ಯಾಬೇಜು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನ್ರಿ. ಇವಾಗ ಇದನ್ನು ಹುರ್ಕೋಬೇಕ್ರಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದನ್ನು ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಇದನ್ನು ಚಲೋತ್ನಂಗೆ ಹುರ್ಕೋಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೊತ ಹುರಿಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕ್ರಿ. ಅಂದ್ರೆ ಹೊತ್ತಂಗಿಲ್ರಿ, ಎಲ್ಲ ಕಡೆ ಪೂರ್ತಿಯಾಗಿ ಹುರಿತೈತ್ರಿ. ಇವಾಗ ಇಷ್ಟ ಆದಮೇಲೆ ಗ್ಯಾಸ್ ಬಂದ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ರೀ. ತಗೊಂಡು ಸೈಡಿಗೆ ಇಡ್ತೀನಿ ರೀ. ಇದಕ್ಕೆ ಒಂದು ಬಾಳ್ಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸ್ವೆ ಕಾಳು, ಜೀರಿಗೆ ಹಾಕ್ಕೋಬೇಕ್ರಿ. ಗ್ಯಾಸ್ ಲೋ ಫ್ಲೇಮಲ್ಲೇ ಇರಬೇಕ್ರಿ. ಇವಾಗ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳಕತ್ತೀನಿ ರೀ. ಕಡಲೆಬೇಳೆನ ಫ್ರೈ ಮಾಡ್ಬೇಕ್ರಿ. ಅವು ಸ್ವಲ್ಪ ಕೆಂಪು ಆಗ್ಬೇಕ್ರಿ, ಅಲ್ಲಿ ತನಕ ಫ್ರೈ ಮಾಡ್ಬೇಕ್ರಿ. ಕೆಂಪು ಅಂದ್ರೆ ಹೊತ್ತಂಗಿಲ್ರಿ, ಸ್ವಲ್ಪ ಅದ್ರಾಗ ಕಲರ್ ಸ್ವಲ್ಪ ಚೇಂಜ್ ಆದ್ರೆ ಸಾಕ್ರಿ. ಅಲ್ಲಿ ತನಕ ಫ್ರೈ ಮಾಡ್ಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ. ಇವಾಗ ಫ್ರೈ ಆದ್ರಿ. ಉದ್ದಿನಬೇಳೆ ಹಾಕ್ಕೊಳಕತ್ತೀನಿ ರೀ. ಸ್ವಲ್ಪ ಇವನು ಫ್ರೈ ಮಾಡ್ಬೇಕ್ರಿ. ಸ್ವಲ್ಪ ಇವೇನು ಭಾಳತನ ಆಗಂಗಿಲ್ರಿ ಫ್ರೈ ಮಾಡೋಕೆ. ಸ್ವಲ್ಪ ಹೊತ್ತಿಗೆ ಫ್ರೈ ಆಗಿಬಿಡ್ತಾವ್ರಿ. ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕ್ರಿ, ಇಲ್ಲಾಂದ್ರೆ ಒತ್ತಿ ಬಿಡ್ತಾವ್ರಿ. ಇವಾಗ ಫ್ರೈ ಆಗ್ಯಾವ್ರಿ. ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. ಕಟ್ ಮಾಡಿದ್ವು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಕೊತ್ತಂಬರಿ ಹಾಕ್ಕೋಬೇಕ್ರಿ, ಕಟ್ ಮಾಡಿ ಇಟ್ಕೊಂಡಿರೋದು. ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಇವಾಗ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ, ಕಟ್ ಮಾಡಿಟ್ಟಿದ್ದು. ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ಎಲ್ಲ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೇಕ್ರಿ. ಉಪ್ಪು ಅರಿಶಿನ ಎರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಕ್ಯಾಬೇಜ್ ಪಲ್ಯವು ಭಾಳ ಜನ ಇಷ್ಟಪಡಂಗಿಲ್ರಿ. ಈ ಥರ ಮಾಡಿದ್ರೆ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಈ ಥರ ಒಮ್ಮೆ ಮಾಡಿ ನೋಡ್ರಿ. ಈ ಥರ ಮಿಕ್ಸ್ ಆದಮೇಲೆ ಬಾಯಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡ್ಬೇಕ್ರಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗೆ ಹಾಕವ್ರಿ. ಇವಾಗ ನೋಡ್ಬೇಕ್ರಿ ಕೆಳಗಡೆ ಒತ್ತೈತೆ ಇಲ್ಲ ಅಂತೇಳಿ. ಸ್ವಲ್ಪ ಹೊತ್ತು ಬಿಟ್ಟರೆ ಒತ್ತಂಗಿಲ್ರಿ. ಈ ಥರ ಮಿಕ್ಸ್ ಮಾಡಿ ಇವಾಗ ಕ್ಯಾಬೇಜ್ ಹಾಕ್ಕೋಬೇಕ್ರಿ. ಕ್ಯಾಬೇಜ್ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಪೂರ್ತಿ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲ ಕಡೆ. ಈ ಪಲ್ಯವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ ಸೈಡ್ ಇಟ್ಕೊಂಡು ತಿನ್ನೋಕೆ ಚಲೋ ಆಗುತ್ರಿ. ಈ ಥರ ಒಮ್ಮೆ ಮಾಡಿ ನೋಡ್ರಿ. ಇವಾಗ ಬಾಯಿ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಬಿಡ್ಬೇಕ್ರಿ. ಬಿಟ್ಟು ಇವಾಗ ನೋಡ್ರಿ ಪಲ್ಯ ರೆಡಿ ಆಗೈತ್ರಿ. ಈ ಥರ ಕೆಳಗನ ಒತ್ತಂಗಿಲ್ರಿ, ಹೊತ್ತ ಮಟ್ಟ ಬಿಡಬಾರ್ದ್ರಿ. ಸ್ವಲ್ಪ ಹೊತ್ತಿಗೆ ಬಂದ್ ಮಾಡಿ ಬಿಟ್ಟು ಬಿಡ್ಬೇಕ್ರಿ. ಇವಾಗ ಬಾಯಿ ಮುಚ್ಚಿ ಇಳಿಸ್ಬಿಡ್ಬೇಕ್ರಿ ತೆಳಗೆ. ನೋಡ್ರಿ ಪಲ್ಯ ರೆಡಿ ಆಗೈತ್ರಿ. ಈ ಥರ ನೀವು ಒಮ್ಮೆ ಮಾಡಿ ನೋಡ್ರಿ, ಹೆಂಗೆ ಬಂದೈತೆ ಅಂತ ಕಮೆಂಟ್ಸ್ ಮಾಡಿರಿ.